ಒಂದು ಸರ್ಪ್ರೈಸ್ ಇದೆ ಫ್ಯಾಮಿಲಿ ಕಡೆಯಿಂದ. ಇದನ್ನ ನಾನು ಹೇಳಲೇಬೇಕಾಗುತ್ತೆ. ಖಂಡಿತವಾಗ್ಲೂ ಈ ಫ್ಯಾಮಿಲಿ ಇವತ್ತು ಸೂಪರ್ ಹಿಟ್ ಆಗಿ ಜನರ ಮುಂದೆ ರೀಚ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ರೀಸನ್ ಕಮಲಜ್ಜಿ. ಅಜ್ಜಿ ಇಲ್ಲ ಅನ್ನುವ ಆ ಭಾವನೆ ಇಲ್ಲ, ಅಜ್ಜಿ ನಮ್ಮ ಜೊತೆಗೆ ಇದ್ದಾರೆ ಅನ್ನುವ ಭಾವನೆ ಈ ಫ್ಯಾಮಿಲಿ ಜೊತೆಗಿದೆ. ಹಾಗಾಗಿ ಅಜ್ಜಿಯ ನೆನಪಿನ ಜೊತೆಯಲ್ಲಿ ಈ ಫ್ಯಾಮಿಲಿ ಒಳಗಿರುವ ಪ್ರೀತಿಯ ಜೊತೆಯಲ್ಲಿ ಫ್ಯಾಮಿಲಿಯ ಬಗ್ಗೆ ಒಂದು ಹಾಡು ರೆಡಿ ಆಗಿದೆ. ಹಾಗೆಯೇ ಈ ಹಾಡಿಗೆ ಒಳ್ಳೆಯ ಸಾಹಿತ್ಯನ ಒದಗಿಸಿದ್ದಾರೆ ಶೈಲೇಶ್ ಮೈಲೊಟ್ಟು ಅವರು. ಒಳ್ಳೆಯ ರಾಗ ಸಂಯೋಜನೆಯನ್ನು ಕೂಡ ಅವರೇ ಮಾಡಿದ್ದಾರೆ. ಮಿಕ್ಸಿಂಗ್ ಮಾಸ್ಟರಿಂಗ್ ಅನೀಶ್ ಕುಮಾರ್ ಅವರು. ಮ್ಯೂಸಿಕ್ ಮಾಡಿದ್ದಾರೆ ದಿಲ್ ರಂಗ್ ಖ್ಯಾತಿಯ ಶ್ರೀಧರ್ ಕರ್ಕೇರ ಒಳ್ಳೆಯ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ. ಹಾಗೆಯೇ ಕಾವ್ಯ ರಾವ್ ಮತ್ತೆ ಸ್ಮೃತಿ ಕಾಪು ಶ್ರವಣಾಚಾರ್ ಹಾಡಿದ್ದಾರೆ. ಸೊ ಹಾಗೇನೆ ಒಳ್ಳೆಯ ಹಾಡು ಕೇಳ್ಕೊಂಡು ಬರುವ ಫ್ಯಾಮಿಲಿಯವರು ದಯವಿಟ್ಟು ಅಜ್ಜಿಯನ್ನ ನೆನಪು ಮಾಡಿಕೊಂಡೇ ಈ ಹಾಡನ್ನ ಕೇಳಬೇಕು. ಓಕೆ, 3, 2, 1 ಸ್ಟಾರ್ಟ್. ಕೈ ಹಿಡಿದು ನಡೆಸೋ ಕನಸವಳು, ಕಣ್ಣುರಿಸೋ ಮಾತ್ರ ಗುರು ಇವಳು. ಬಳ್ಳಿಗಳ ಪೊಗೆಗೆ ನೆರಳ ಮರವಾಗಿ, ಕಷ್ಟದ ಕತ್ತಲೆಗೂ ಬೆಳಕನಗುವ ಮಗುವಾಗಿ, ಹನಿ ತೊರೆ ಸೇರಿಹ ಬದುಕ ಸಂಕಲನ. ಪ್ರೀತಿಯ ಕಮಲಜ್ಜಿಯ ನೆನಪ ಸಂಸ್ಮರಣ. ನವಮಿ ನವಮಿ ಅನಂತಾಡಿ ಎಂಬಲ್ಲಿ, ಹೇ ಪುತ್ತೂರ ಊರಲ್ಲಿ ಅನಂತಾಡಿ ಎಂಬಲ್ಲಿ ಕಮಲಜ್ಜಿ ಎಂಬ ವೈರಲ್ ಸ್ಟಾರ್. ಗಿಚ್ಚಿ ಗಿಲಿ ಗಿಲಿ ಶೋವಲ್ ದನ್ ರಾಜಾ ಸಾರ್, ಗಿಚ್ಚಿ ಗಿಲಿ ಗಿಲಿ ಶೋವಲ್ ದನ್ ರಾಜಾ ಸಾರ್. ಅಜ್ಜಿ ಬಳ್ಳಿ ಕಿತಾಪತಿ ಮಿಸೋದು ಕಲಾಕೃತಿ, ಫೇಸ್ಬುಕ್ ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲೂ ವೈರಲ್ ಐತಿ. ಜಗ್ಗ ಚಿಕ್ಕ ಪಿಂಕಿ ಮತ್ತೆ ವಿಶು ಜೊತೆ ತಲೆ ಹರಟೆ, ರಾಜು ಕಿಶು ಮುಖಾಮುಖಿ ಪಂಚಿಂಗಲ್ಲೇ ಮಾತುಕತೆ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ತುಂಬಾ ಸರ್ಪ್ರೈಸಿಂಗ್ ಮೂಮೆಂಟ್. ಯಾಕಂದ್ರೆ ಈ ಸಾಂಗ್ ಲಿರಿಕ್ಸ್ ಮತ್ತೆ ಮ್ಯೂಸಿಕ್ ಕಂಪೋಸ್ ಮಾಡೋದು ಯಾವ್ದು ನನ್ಗೆ ಗೊತ್ತಿರಲಿಲ್ಲ. ಸೂರಜ್, ಶೈಲೇಶ್ ಮತ್ತೆ ನಮ್ಮ ಶ್ರವಣ್ ಮೂವರು ಸೇರಿಕೊಂಡು ಈ ಒಂದು ಸಾಂಗ್ ನ ನನಗೆ ಸರ್ಪ್ರೈಸ್ ಆಗಿ ಡೆಡಿಕೇಟ್ ಮಾಡಿದ್ದಾರೆ. ಆಮೇಲೆ ಶ್ರೀಧರ್ ಅವರು ದಿಲ್ ರಂಗ್ ಖ್ಯಾತಿಯ ಮ್ಯೂಸಿಕ್ ಡೈರೆಕ್ಟರ್ ಇದನ್ನು ಮ್ಯೂಸಿಕ್ ಮಾಡಿರೋದು.
ಅವರೆಲ್ಲ ಸೇರ್ಕೊಂಡು ಒಂದು ಅದ್ಭುತವಾದ ಒಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಶೈಲೇಶ್ ಅವರು ಈ ಸಾಂಗ್ ನ ಲಿರಿಕ್ಸ್ ಬರ್ತಿರೋದು, ಆಮೇಲೆ ಶ್ರವಣ್ ಅವರು ಕೂಡ ಜೊತೆಗೂಡಿದ್ದಾರೆ. ಸೊ ತುಂಬಾ ಖುಷಿ ಆಯ್ತು ಶೈಲೇಶ್ ಅವರು, ಥ್ಯಾಂಕ್ ಯು ಸೋ ಮಚ್. ಹೇಗಿತ್ತು ಹಾಡು? ಈ ಹಾಡನ್ನ ಖಂಡಿತವಾಗ್ಲೂ ನಾವೊಂದು ವಿಜುವಲ್ ರೂಪದಲ್ಲಿ ನಮ್ಮ ಕನ್ನಡದಲ್ಲಿ ಹಾಕ್ತೀವಿ. ಮೊದಲಿಗೆ ಈ ಸಾಂಗ್ ಹೇಗೆ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ಶ್ರವಣನ ಹಾಡಿಸ್ಬೇಕು ಅಂತ ಸೂರಜ್ ಇದು ಕನಸಾಗಿತ್ತು. ಆದ್ರೆ ಅದು ಆಗಿರ್ಲಿಲ್ಲ. ಮತ್ತೆ ಒಮ್ಮೆ ಹೇಳಿದ್ರು ಫ್ಯಾಮಿಲಿ ಬಗ್ಗೆ ಒಂದು ಸಾಂಗ್ ಮಾಡುವಂತ. ಹಾಗೆ ಅಲ್ಲಿನ ಮಧ್ಯೆ ದಿಲ್ರಂಗ್ ಶ್ರೀಧರ್ ಮೊದಲನೇದಾಗಿ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲಿಂದ ನಾನು ಬಂದು ಕಲಿಸಿದ ರಾಗವನ್ನು ಅಲ್ಲಿ ಕಂಪೋಸ್ ಮಾಡಿ ಪುನಃ ಡೈರೆಕ್ಷನ್ ಏನಾದಿದ್ರೆ ಓನ್ ಮ್ಯೂಸಿಕ್ ಅವರದೇ. ಸೊ ಅದನ್ನು ಕಂಪೋಸ್ ಮಾಡಿ ಇಲ್ಲಿ ಕಳಿಸಿದ್ರು. ನಂತರ ಅನೀಶ್ ಕಿನಿಗೋಳಿ ಅವರು ಇನ್ನೊಂದು ಹೆಚ್ಚಿನ ಕಲಾವಿದರಿಗೆ ಶ್ರವಣನ್ನು ಸೇರಿಸಿ ಅದರಲ್ಲಿ ಕಾವ್ಯ ಅಂತ ಸಿಂಗಿಂಗ್ ಮಾಡಿದ್ದಾರೆ. ಹಾಗೇನೆ ಪ್ರತಿ ಕಾಪು ಅಂತ, ಹಾಗೇನೆ ನಾನು ಕೋರಸ್ ಕೊಟ್ಟಿದ್ದೇನೆ. ಹಾಗೇನೆ ಅವಕಾಶ ಕೊಟ್ಟದಕ್ಕೆ ಧರ್ಮಣ್ಣನಿಗೆ, ಸಹಕರಿಗೆ, ಹಾಗೇನೆ ಈ ಕುಟುಂಬಕ್ಕೆ, ಪ್ರತ್ಯೇಕರಿಗೆ, ಹಾಗೇನೆ ಸೂರಜಣ್ಣನಿಗೆ ಹೊಸದಾಗಿ ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ. ಅವರಿಗೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಶೈಲೇಶ್ ಅವರೇ. ಇದೊಂದು ಹಾಡು ಅದ್ಭುತವಾಗಿದೆ. ಅದ್ಭುತವಾಗಿ ಹಾಡನ್ನು ಇನ್ನೂ ಅದ್ಭುತ ಮಾಡ್ತೀವಿ ವಿಜಯದಲ್ಲಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆ